ನಿಮ್ಮ ಮಗ ಇಷ್ಟೊತ್ತಾದ್ರೂ ಬರಲಿಲ್ಲ, ತುಂಬಾ ಬ್ಯುಸಿ ಅಂತ ಅನ್ಸುತ್ತೆ. ನಾವದೇ ಮಾತೆಲ್ಲನೂ ಮುಗಿಸ್ಕೊಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದ್ವಿ. ನಮ್ಮ ಮಗಳಿಗಂತೂ ನಿಮ್ಮ ಮಗ ಭಾಳ ಇಷ್ಟ ಆಗ್ಬಿಟ್ಟವನೆ. ನಮಗೂ ಇರೋಳೊಬ್ಳು ಮಗಳಲ್ವಾ, ಅವಳನ್ನೂ ತುಂಬ ಸಂದಾಗಿ ಮದುವೆ ಮಾಡ್ಬಿಟ್ಟು ಕಳಿಸ್ಬೇಕು ಅನ್ನೋದೇನಿಯೇ ನಮ್ಮ ಇಷ್ಟ. ನಿಮ್ಮ ಮಗನ ಬಗ್ಗೆ ತುಂಬಾನೇ ಕೇಳ್ಪಟ್ಟಿದ್ದೀನಿ. ಪ್ಯಾಟರ್ನಾಗೆಲ್ಲ ಒಳ್ಳೆ ಕೆಲಸದಾಗಿದ್ದ, ಅದು ಇದು ಅಂತ. ನಿಮಗೂ ಏನು ಕಮ್ಮಿ ಇಲ್ಲ, ಒಳ್ಳೆ ಜಮೀನು ಪ್ರಾಪರ್ಟಿ ಎಲ್ಲನೂ ಐತೆ. ನನ್ನ ಮಗಳನ್ನ ನಿಮ್ಮನೆ ಸೊಸೆಯಾಗಿ ಮಾಡ್ಕೊಡೋಕ್ಕೆ ನಮಗೇನು ಯಾವುದೇನೇ ಅಭ್ಯಂತರನೂ ಇಲ್ಲ. ನನ್ನ ಮಗಳು ನನಗೆ ಭಾಳ ಇಷ್ಟ ಅದು ಆಗೋನೆ ಕಣಪ್ಪ ಹುಡುಗ, ಹೋಗಿ ಹೇಳ್ಬಿಟ್ಟು ಮಾತುಕತೆ ಮುಗಿಸ್ಕೊಂಬಿಟ್ಟು ಬರ್ರಿ ಅಂತ ಹೇಳಿದ್ರು. ನೋಡಿ ಬಂಗಾರಮ್ಮನವರೇ, ನಮಗೂ ಗೊತ್ತು ನೀವು ನಮ್ಮ ಥರನೇನಿಯ ದುಡ್ಡೆಲ್ಲ ಸಂಪಾದನೆ ಮಾಡ್ಕೊಂಡು ಮಕ್ಕಳು ಚೆನ್ನಾಗಿರಲಿ ಅಂತ ಒದ್ದಾಡ್ತಾ ಇದ್ದೀರಾ ಅಂತ ನಮಗೆ ಭಾಳ ಸಂದಾಗ ಗೊತ್ತು. ನೋಡಿ ನನ್ನ ಹೆಂಡತಿ ಬಿಟ್ಟರೆ ನಾವಿನ್ನೊಂದು ಸ್ವಲ್ಪ ದಿನ ಅಷ್ಟೇನಿಯ ನಾವೇನಾದ್ರೂ ಕಾಶಿ ಗಿಶಿ ಅಂತೆಲ್ಲ ಹೋದ್ವಿ ಅಂದರೆ ಈ ನಿರಾಪರ ಆಸ್ತಿ ಪಾಸ್ತಿ ಎಲ್ಲನೂ ನನ್ನ ಮಗಳಿಗೆ ಸೇರಿದ್ದೇನೆನಿಯ. ನನ್ನ ಮಗಳು ಅಂತಂದರೆ ಎಲ್ಲ ನಿಮ್ಮ ಸೊಸೆಗೆ ಬರುತ್ತಲ್ವಾ, ನಿಮ್ಮ ಮನೆಗೆ ಎಲ್ಲ ಆಸ್ತಿನೂ ಬರ್ತದೆ. ಅಯ್ಯೋ ಗೊತ್ತಿರೋದೆ ಅಲ್ವಾ ಬೀಗ್ರೆ. ಅದೇ ಮದುವೆದೊಂದು ಮಾತುಕತೆ ಒಂದು ಎಲ್ಲನೂ ಮುಗಿಸ್ಕೊಬಿಟ್ರೆ ಇಂತಾನೆ ಇನ್ನೇನೈತೆ ಹೇಳಿ, ಏನೂ ಇಲ್ಲ. ಇನ್ನು ಹೆಂಗಿದ್ರು ಇನ್ನು ಸ್ವಲ್ಪ ದಿನ ಮದುವೆಗಿದೆಲ್ಲ ಮಾಡಿ ಮುಗಿಸಿ ನನ್ನ ಮಗಳದು ಮದುವೆ ಮಾಡಿ ಕಳಿಸ್ಬಿಟ್ರೆ ಇನ್ನು ಅವನು ನಿಮ್ಮಂಗೇನಿಯ ಹರಾಸಿವ ಅಂತ ಅನ್ಕೊಂಡಿರೋದೇನೇನಿಯ. ಅದು ಬಿಟ್ರೆ ಇನ್ನು ಬೇರೆ ಇನ್ನೇನೂ ಇಲ್ಲ. ನೋಡಿ ಹೆಂಗನ ಮಾಡಿ ಒಂಚೂರು ದುಡ್ಡು ಗಿಡ್ಡೇನಾರ ಇದು ಅಡ್ಜಸ್ಟ್ ಮಾಡಿ ನನ್ನ ಮಗಳು ಮದುವೆಗೂ ನಮಗೂ ಸ್ವಲ್ಪ ಕಾಸು ಇಕ್ಕಟ್ಟು ಒಂದು 50 ಲಕ್ಷ ರೂಪಾಯಿ ನಮಗೂ ಬೇಕಾಗಿತ್ತು. ಅಯ್ಯೋ ಅಷ್ಟೇ ತಾನೇ, ನಮ್ಮ ಆಸ್ತಿ ಎಲ್ಲನೂ ನನ್ನ ಮಗಳಿಗೆ ಏನಿಯೇ ಸೇರಬೇಕು, ಬೇರೆ ಇನ್ನು ಯಾರಿಗೆ ಸೇರ್ತದೆ ಹೇಳಿ. ಇವತ್ತಲ್ಲ ನಾಳೆ ಎಲ್ಲನೂ ಸೇರಬೇಕಾಗಿದ್ದು. ಇನ್ನೆಲ್ಲ ಇಬ್ಬರು ಮನೆಯವರು ಇಷ್ಟ ಆಗೈತೆ, ಎಲ್ಲ ಒಪ್ಪಿಗೆ ಆಗೈತೆ ಅಂತ ಹೇಳಿದ್ಮೇಲೆ ಅಷ್ಟು ದುಡ್ಡು ಕೊಡೋದ್ರಾಗೆ ಏನಂತೆ, ನಮ್ದು ಯಾವುದಾದ್ರೂ ಒಂದು ಜಮೀನು ಮಾರ್ಬಿಟ್ಟು ನಿಮಗೆ ಕಾಸು ಕೊಡ್ತೀವಿ ಬಿಡಿ. ಏನೇ ಮನೆಯಾಳಿ, ಮೊಮ್ಮಗನ ಏನು ಮಾಡಿದೆ ಹೇಳು. ಅವನಿ ಅಂತ ಸಣ್ಣ ಹುಡುಗ ವಿಹಾನ್ ಪಾಪ, ಅವನು ಏನೇ ಮಾಡಿದೆ, ನನಗೇನಿಯ ಒಂದು ವಾರ ಇರಿಸ್ಕೊಬಿಟ್ಟು ನನಗೇನಿ ಅವನ್ನ ಬಿಟ್ಬಿಟ್ಟಿರೋಕ್ಕಾಯ್ತಿಲ್ಲ. ನನಗೆಲ್ಲ ವಿಷಯನೂ ಗೊತ್ತಾಯ್ತು. ನಿನ್ನ ಮಗ ಕಿಡ್ನಾಪ್ ಮಾಡ್ಕೊಂಬಿಟ್ಟು ಬಂದವನೇ ಮಗನ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ದಿರೋದು ಏನೈತೆ ಹೇಳು. ಈಗ ಸುಮ್ಕೇನಿಯ ನೀನು ಏನಾರ ಮಾಡ್ಕ, ಆ ಮಗನ ಕಳ್ಸಿದ್ರೆ ನೀಯೇ ಸರಿ, ಇಲ್ಲ ಅಂತ ಹೇಳಿದ್ರೆ ನಾನಂತೂ ಸುಮ್ಮನೆ ಬಿಡಕ್ಕಿಲ್ಲ. ಯಾವ ಮಗ ಏನೇನ ಮಾತಾಡ್ತಾ ಇದೆಯಲ್ಲ, ತಲೆಗಿಲೆ ಕೆಟ್ಟೈತಾ? ಅವತ್ತೇನಿಯ ನೀನು ಹುಚ್ಚಿ ಅಂತ ಹೇಳ್ಬಿಟ್ಟು ಹುಚ್ಚಾಸ್ಪತ್ರೆಗೆ ಹಾಕಿದ್ವಲ್ಲ, ಮತ್ತೆ ತಪ್ಪಿಸ್ಕೊಂಡು ಬಂದ್ಬಿಟ್ಟ ಏನ್ ನೀನು? ಅಯ್ಯ ಮನೆಯಾಳಿ, ನನ್ನೇನಿಯ ಹುಚ್ಚಾಸ್ಪತ್ರೆ ಅಂತ ಹೇಳ್ತಾ ಇದ್ದೀನಿ. ಭಾಳ ಬುದ್ಧಿವಂತೆ ನೀನಂತೂ ನೋಡು, ಅದೆಲ್ಲನೂ ಗೊತ್ತಿಲ್ಲ. ವಿಹಾನನ್ನ ನಮ್ಮ ಜೊತೆ ಕಳಿಸ್ಕೊಟ್ರೆ ನೀನೇ ಸರಿ, ಇಲ್ಲ ಅಂತ ಹೇಳಿದ್ರೆ ಸುಮ್ಕಿರಕ್ಕಿಲ್ಲ. ಯಾರು ಬಂಗಾರಮ್ಮನವ್ರ ಇವರು? ನೀವ್ಯಾರು? ಓಹೋ 50 ಲಕ್ಷದ ಗಿರಾಕಿನೇ ನೀವು? ಏಯ್ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ. ಹುಚ್ಚಿ ಏನೇ ಹುಚ್ಚಿಗಿಚ್ಚಿ ಅಂತೀಯಾ? ನೋಡು ಸುಮ್ಮನೆ ಮಗನ್ ಕಳಿಸ್ಬಿಡು, ನೀನು ಏನಾರ ಮಾಡ್ಕೈ ನಾವು ಅಂಟೋಗ್ಬಿಡ್ತೀವಿ. ಮಗ ಬೇಕಷ್ಟೇ ನಿನಿಯ. ಯಾರು ಬಂಗಾರಮ್ಮನವ್ರ ಇವರು? ಅಯ್ಯೋ ಇವಳಬ್ಳು ದೊಡ್ಡ ಹುಚ್ಚಿ, ಸುಮ್ಮನೆ ಏನಿಯ ಬತ್ತಾಳ ಅಷ್ಟೇನಿಯ. ಅಯ್ಯೋ ಹುಚ್ಚರು ಸಂತೆ ಆಗೋಗ್ಬಿಟ್ಟೈತೆ ನಮ್ಮ ಹಳ್ಳಿನಾಗಂತೂ. ಯಾರ್ಯಾರು ಮನೆಗೆ ಬರ್ತಾರೋ ಏನು ಕತೆಯೋ ಗೊತ್ತೇ ಆಗಕ್ಕಿಲ್ಲ. ನಾನು ಎಷ್ಟು ಹೇಳ್ತೀನೋ ಯಾರ್ಯಾರನೋ ಮನೆ ಒಳಗಡೆ ಬಿಡ್ಬೇಡ್ರಿ ಅಂದರೆ ಕೇಳೋದೇ ಇಲ್ಲ. ಬಿಟ್ಟು ಈಗ ಹಿಂಗೆ ಬಿಡ್ತಾರೆ. ತಲೆ ಕೆಡ್ಸಕ್ಕೆ ನನಗಂತೂ. ಏಯ್ ಹೋಗೆ ಸುಮ್ಕೇನಿಯ. ನೋಡಿ ನಾನು ಯಾವ ಹುಚ್ಚಿನೂ ಅಲ್ಲ, ಏನೂ ಅಲ್ಲ. ಇವಮ್ಮನ ಮಗ ಆಗ್ಲೇನಿಯ ಇನ್ನೊಂದು ಮದುವೆ ಮಾಡ್ಕೊಂಡವನೇ. ಅವನಿಗೆ ಆಗ್ಲೇನಿಯ ಇನ್ನೊಂದು ಗಂಡು ಮಗನೂ ಐತೆ. ಇವಮ್ಮ ಏನಿಯ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಯಾಮರ್ಸ್ಬಿಟ್ಟು 50 ಲಕ್ಷ ಕೊಡಿ, 60 ಲಕ್ಷ ರೂಪಾಯಿ ಕೊಡಿ ವರದಕ್ಷಿಣೆಗೆ ಅಂತ ಹೇಳ್ಬಿಟ್ಟು ಪಾಪ ಎದುರಿಸ್ಬಿಟ್ಟು ಆ ಹುಡುಗಿ ಇಲ್ಲಿಗೆ ಬರ್ದಿದ್ದಂಗೆ ಮಾಡ್ಬಿಟ್ಟು ಆ ಹುಡುಗಿನ ಅಲ್ಲೇನಿಯ ಬಿಟ್ಬಿಟ್ಟವ್ರೆ. ನನ್ನ ಮಾತು ಕೇಳಿ, ನಿಜವಾಗೂ ಇವ್ರನ್ನ ನಂಬಕ್ಕೆ ಹೋಗ್ಬೇಡಿ. ಇವ್ರು ದೊಡ್ಡ ಮನೆಯಾಳ ಮೋಸಗಾರರು ಇವರು. ಯಾವಳೆ ನೀನು? ಏನೇನೋ ಹೇಳ್ತಾ ಇದೆಯಲ್ಲೇ, ನನ್ನ ಮಗನ ಬಗ್ಗೆನೇ ಕೆಟ್ಟದಾಗ ಹೇಳ್ಬಿಟ್ಟು ನನ್ನ ಮಗನ ಬಗ್ಗೆನೇ ಮೊದಲು ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೇನೆ. ಯಾರೇ ಹಿಂಗೆಲ್ಲ ಹೇಳು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ದು? ಯಾವಳೆ ಹೇಳ್ಕೊಡ್ಬೇಕು? ನೀನ್ ಮಾಡ್ರ ಕಂತ್ರಿ ಕೆಲಸ ಹೇಳಕ್ ನನಗೆ ಯಾರನ್ನ ಹೇಳ್ಕೊಡ್ಬೇಕಾ? ಕಣ್ಣಾರೆ ನೋಡಿಲ್ವ ನೀನೇನ್ ಮಾಡಿದ್ಯಾ, ನಾನೇನ್ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಣ್ಣಾರೆ ಏನಿಯ ನೋಡ್ತಾ ಇವ್ನಿ ನಾನು. ಲೈ ಬಾಯಿ ಮುಚ್ಕೊಂಡು ಬಿದ್ದಿರೆ ನೋಡು. ಗೌರಿ ಬಾಳೆ ಒಳ್ಳೆ ಮಗ. ಆ ಮಗ ನೀನ್ ಏನಾರ ಮಾಡಿದೆ ಅಂತಂದ್ರೆ ನಿನಗೆ ದೇವ್ರು ಒಳ್ಳೇದ್ ಮಾಡ್ತಾನ? ಯಾಕೋ ಮಕ್ಕಳಿಗಿಲ್ವ ನಿಂಗೆ? ಹೇಳು ಬಾ. ಸುಮ್ಮನೆ ವಿಹಾನ ಕಳಿಸ್ಕೊಡು, ವಿಹಾನ ಕರ್ಕೊಂಡು ಹೊಂಟೋಗ್ಬಿಡ್ತೀನಿ. ನೀನು ಯಾರ್ಸದೇನ ಮದುವೆ ಮಾಡ್ಕ. ನೋಡಿಯೋ ಪದ್ದಿ ಬಿಟ್ಬಿಡ್ಬೋದು, ಇಲ್ಲ ಅಂತಂದ್ರೆ ಅವಳು ಪುಟ್ಟಿ ಬಿಟ್ಬಿಡ್ಬೋದು ನಿನ್ನ ಬಗ್ಗೆ ಯೋಚನೆ ಮಾಡಿದಂಗೆ. ಆದರೆ ವಿಹಾನನ ಎಷ್ಟು ನೀಟಾಗೆ ಆಂಟಿ ಅನ್ಕೊಂಡು ನನ್ನ ಜೊತೆ ಓಡಾಡ್ತಿದ್ದ ಗೊತ್ತಾ? ಅವನಿಂದ ನನಗೆ ಇವಾಗ ಒಂದು ಉಪಕಾರನೂ ಆಗಬೇಕಾಗೈತೆ. ನೋಡಿ ನನ್ನ ಗಂಡನ್ನ ಎಲ್ಲರನ್ನೂ ಅವನು ಏನು ತಪ್ಪು ಮಾಡ್ತಾವನೆ ಅಂತೆಲ್ಲ ಅವ್ನು ಹಿಡಿದುಕೊಟ್ಬಿಟ್ಟು ನನ್ನ ಸಂಸಾರ ಉಳಿಸಿರೋಂಥ ದೇವ್ರು ಅವನು. ಅವ್ನಿಗೆ ಏನಾರ ಹೆಚ್ಚು ಕಮ್ಮಿ ಆಗೋಕ್ಕೆ ನಾನಂತೂ ಬಿಡಕ್ಕಿಲ್ಲ. ನನಗಂತೂ ಆ ವಿಹಾನು ಬೇಕು, ಕಳಿಸ್ಕೊಡು ಅಷ್ಟೇನೆ. ಏಯ್ ಬಾರೆ ಸುಮ್ಮನೆ ಬಾಯಿ ಸುಮ್ಮನೆ. ಏ ಹುಚ್ಚಿ ಬಾ ಸುಮ್ಮನೆ. ಮಗಳೇ ಇವಳನ್ನ ಎಳ್ಕೊಂಡು ಹೋಗಿ ಈಚೆ ಕಡೆಗೆ ಹಾಕು, ಅವಾಗೇನಿಯ ಇವಳು ಬುದ್ಧಿ ಬರೋದು. ನೋಡು ಹೆಂಗ್ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು. ಹುಚ್ಚಿ ಒಳಗಡೆ ಬಂದ್ಬಿಟ್ಟು ಏನೇನೋ ಮಾಡ್ತಾವಳೆ. ಅನ್ನೇ ಹುಚ್ಚಿ ಅಂತೀಯೇನೆ, ಬಿಡೆ ಕೈನಾ. ನೀನಂತೂ ಉದ್ಧಾರ ಆಗಕ್ಕಿಲ್ಲ. ಫಸ್ಟ್ ಕರ್ಕೊಂಡೋಗು ಮಗಳೇ, ಕರ್ಕೊಂಡೋಗು. ನಡಿ ಫಸ್ಟ್ ನಡಿ ಇಲ್ಲಿಂದ. ನಾನು ಕ್ಷಮಿಸಿದ್ರು ನಾನು ಬಿಟ್ರು ದೇವ್ರು ಬಿಡಕ್ಕಿಲ್ಲೇ. ನಿಮ್ಗೆಲ್ಲ ಒಂದು ಗತಿ ಕಾಣಿಸ್ತಾ ನೋಡ್ತಾ ಇರು. ಬತ್ತಾಳೆ ಇರು. ನನ್ನ ಪುಟ್ಟಿ ಬಂದ್ಬಿಟ್ಟು ಪದ್ದು ಮಗಳು ಸರಿಯಾಗಿ ಮಾಡ್ತಾಳೆ. ನಾವೇನು ಅಂತ ನಿಂಗೆ ಇನ್ನೂ ಗೊತ್ತಿಲ್ಲ. ಒಂದು ಕಿತ ಗೊತ್ತಾಯ್ತದಲ್ಲ, ಅವಾಗ ಬಂದು ನೀನೇನು ನಮ್ಮ ಕಾಲಿಗೆ ಬಿದ್ಬಿಟ್ಟು ಬೇಡ್ಕೊಬಿಡ್ತೀಯ, ತೆಪ್ಪಾಯ್ತು ಅಂತ. ಅಲ್ಲಿ ಗಂಟನವೇ ನೀನು ಬಿಡಕ್ಕಿಲ್ಲ. ಬೂಡೆ ಕೈನಾ ರೀ. ಇದೇನ್ರಿ ಹಿಂಗೆ? ಅಯ್ಯೋ ಅವಳೊಬ್ಳು ಹುಚ್ಚಿ, ನಮ್ಮೂರಾಗ ದೊಡ್ಡ ಹುಚ್ಚಿ ಅವಳಂತೂ. ಸುಮ್ಮನೆ ಏನೇನೋ ಒದರ್ತಾ ಇರ್ತಾಳೆ. ಅವಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಾವೇನೋ ಮಾತಾಡ್ತಿದ್ವಿ ಅಲ್ವಾ, ಅದೇ 50 ಲಕ್ಷ ರೂಪಾಯಿ ನನ್ನ ಮಗಳು ಮದುವೆಗೂ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿದ್ವಿ. ಇನ್ನು ನಿಮ್ಮ ಮಗಳು ನಮ್ಮ ಮನೆಗೆ ಬಂದಮೇಲೆ ನಮ್ಮ ಆಸ್ತಿ ಎಲ್ಲ ನಿಮ್ಮ ಮಗಳದೇನೇ ಅಲ್ವಾ? ಅದಕ್ಕೆ
ಹೆಂಗಾರ ಮಾಡಿ ಎಲ್ಲನೂ ಹೆಂಗ ಒಂಚೂರು ಕೊಟ್ಟರೆ ನಮ್ಮ ಮಗಳದೂ ಸೆಟ್ಲ್ ಆಯ್ತದೆ, ನಿಮ್ಮ ಮಗಳದೂ ಸೆಟ್ಲ್ ಆಯ್ತದೆ, ಇಬ್ರದ್ದು ಸಿಗ್ತದೆ ಅಲ್ವಾ. ನಾನು ಅಷ್ಟೇ ಒಬ್ಬನೇ ಮಗ ಇರೋ ಹುಡುಗನೇ ನೋಡ್ತಾ ಇವ್ನಿ, ಕೊಟ್ಬಿಡೋಣ ಅಂತ. ಅದೆಲ್ಲನೇ ಇರಲಿ ಬಂಗಾರಮ್ಮ, ಇವಮ್ಮ ಬಂದು ಹೇಳಿದಕ್ಕೆ ನಂಗೆ ಒಂಥರ ಆಯ್ತೈತೆ. ಅಯ್ಯೋ, ನೀವು ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀರಾ? ಅವ್ರು ಹೇಳಿದ್ದೆಲ್ಲ ನೀವು ಕೇಳ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ? ನೋಡಿ, ಅವ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಅವಳು ಬರೀ ಅವಳು ಹುಚ್ಚಿ ಥರ ಬಂದ್ಬಿಟ್ಟು ಅವಾಗ ಈ ಥರ ಗಲಾಟೆ ಮಾಡ್ತಾ ಇರ್ತಾಳೆ. ಅವಳು ಒಂಥರ ಹಂಗೇನೆ, ಸರಿನಾ? ನೀವು ಅವಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಬರೀ ನೀವು ನಿಮ್ಮ ಮಗ ಎಲ್ಲ ನನ್ನ ಮಗ ನಿಮ್ಮ ಮಗಳ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಒಂದು ನಿಮಿಷ ಇರಿ, ಆ ಹುಚ್ಚಿನ ಕಳಿಸ್ಬಿಟ್ಟು ನೋಡ್ಕೊಂಡು ಬರ್ತೀನಿ. ಏನೇ ಇದು, ಏನೇನು ಹೇಳ್ತಾವ್ರೆ? ಈ ಪ್ಯಾಟೆ ಮಂದಿನ ನಂಬಕ್ಕಾಯ್ತದ ಹೇಳು? ನಮ್ಮ ಇರೋಳೊಬ್ಳು ಮಗಳನ್ನ ಕೊಟ್ಬಿಟ್ಟಿಂಗೆ ಕಳ್ಕೊಂಡು ಬಿಡೋಕ್ಕಾಯ್ತದ ರೀ? ಹುಚ್ಚಿ ಪಚ್ಚಿ ಅಂತ ಹೇಳ್ತಾವಳಲ್ಲ, ಎಲ್ಲ ಹುಚ್ಚಿ ಪಚ್ಚಿ ಏನಾರ ಇರಬೇಕು ಅಂತ ಅನ್ನಿಸ್ತದೆ. ಇಲ್ಲಾಂದರೆ ಇಷ್ಟು ರಾಜಾರೋಷವಾಗಿ ಮದುವೆಗಿದ್ವಿಗೆಲ್ಲ ಹೆಂಗೆ ಒಪ್ಕೊಳಕ್ಕಾಯ್ತದೆ? ಏನೋ ಮಿಸ್ಟೇಕು, ಏನೋ ತೆಪ್ಪು ಇದ್ದೇ ಇರ್ತದೆ ಬುಡಿಯೇ. ಏನು ಕತೆಯೋ ನನಗಂತೂ ಗೊತ್ತಾಯ್ತಿಲ್ಲ. ಸರಿ ಬಿಡು, ಆದರೆ ಆಗಲಿ, ಏನಾನ ಮಾಡ್ಕೊಂಡು ಹೋಗ್ಲಿ ಬಿಡು. ಸದ್ಯ ಹೆಂಗೋನೂ ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡಿಬಿಟ್ರೆ ಈ ಬಂಗಾರಮ್ಮ ಬೇಜಾನ್ ದುಡ್ಡು ಮಾಡ್ಕೊಳ್ಳಂತೆ. ಆದರೂ ಹೊಸಿ ಕಂಜೂಸಿನಂತೆ. ಕಂಜೂಸಿ ಆಗಿರೋದಕ್ಕೆ ನೀನಿಯ ನಮ್ಮ ಹತ್ರನೂ ಕಾಸು ಕೇಳ್ತಾ ಇರೋದು. ನಮ್ಮ ಹತ್ರ ಇಸ್ಕೊಂಡು ಕಾಸನ್ನ ಮಗಳು ಕೊಟ್ಬಿಟ್ಟು ಮಗಳು ಮದುವೆ ಮಾಡಿ ಕಳಿಸ್ಬಿಡ್ತಾಳೆ. ಆಮೇಲೆ ಇಡೀ ಸಮಸ್ತ ಆಸ್ತಿ ಎಲ್ಲನೂ ನಮ್ಮ ಮಗಳಿಗೆ ಸೇರ್ತದೆ. ನಾವು ಚೆನ್ನಾಗಿರ್ಬೋದು, ನಮ್ಮ ಆಸ್ತಿ ಈ ಆಸ್ತಿ ಎಲ್ಲ ಸೇರಿದ್ರೆ ನನ್ನ ಮಗಳು ಮಹಾರಾಣಿ ಥರ ಇರ್ತಾಳೆ. ಯೋಚನೆ ಮಾಡು. ಒಯ್ತೀನಿ ಬಂಗಾರಮ್ಮ, ಒಯ್ತೀನಿ. ಒಂದಲ್ಲ ಒಂದಿನ ನೀನು ತಗ್ಲಾಕತ್ತೀಯ, ನಂತಾಗ ತಗ್ಲಾಕೊಂಡು ನೀನು ಸರಿಯಾಗಿ ಅನ್ಭವಿಸ್ತೀಯ. ನೋಡ್ತಾ ಇರು, ಬುಡಕ್ಕೆಲ್ಲ ನಿನಗೆ ಸರಿಯಾಗಿ ಮಾಡ್ತೀನಿ. ನಿಂಗೆ ಗ್ರಾಚಾರವ ನೋಡ್ತಾ ಇರು. ಮನೆಯಾಳಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಿಹಾನ್ ಸಿಗ್ಲಿಲ್ಲ ಅಂದರೆ ಆವಾಗ ನಿಂಗಿರೋದು ಗ್ರಾಚಾರ ಬಿಡು. ಯಾರ ಮಾತು ಕೇಳೋದು ಬೇಡ. ಆಸ್ತಿ ಹೊಡೆಯೋಕ್ಕೂ ಅದಕ್ಕೂ ಇದಕ್ಕೂ ಅಂತ ಹೇಳ್ಬಿಟ್ಟು 100 ಜನ 100 ಮಾತಾಡ್ತಾರೆ. ಈಗ ಯಾರ ವಿಚಾರನೂ ಬೇಡ. ಈಗ ಏನೋ ಹುಚ್ಚಿ ಮಾತೆಲ್ಲ ಕೇಳ್ಕೊಂಡು ನಮ್ಮ ಮಗಳು ಮದುವೆ ನಿಲ್ಸೋಕ್ಕಾಯ್ತದ? ನೀನೇ ಹೇಳು. ಆಗಕ್ಕಿಲ್ಲ. ನಾನು ಅದಕ್ಕೆ ಹೇಳ್ತಿರೋದು, ಅದೆಲ್ಲ ಏನು ಬೇಡ, ಎಲ್ಲ ಒಳ್ಳೇದಾಯ್ತದೆ. ಸರಿನಾ? ನಮ್ಮ ಪಾಡಿಗೆ ನಾವು ಇವಾಗ ಮದುವೆಗಿದ್ವೇಗ ಮಾತುಕತೆ ಮುಗಿಸ್ಕೊಂಡು ಹೋಗ್ಬಿಡೋಣ. ಊರಾಚೆ ಒಂದು 2 ಎಕರೆ 3 ಎಕರೆ ಹೊಲ ಐತಲ್ಲ, ಅದನ್ನು ಮಾರ್ಬಿಟ್ಟು ತಂದು ಬಂಗಾರಮ್ಮನ ಕೈಗೆ ಏನೇ ಕೊಟ್ಬಿಟ್ಟು ಅತ್ತಾಗ ಮಗಳು ಮದುವೆನ ಮುಗಿಸ್ಬಿಡೋಣ. ಅಯ್ಯೋ, ನೀವೇನು ತಪ್ಪು ತಿಳ್ಕೊಂಡಿಲ್ಲ ತಾನೇ? ಆ ಹುಚ್ಚಿನ ಕಳಿಸ್ಬಿಟ್ಟು ಬಂದೆ. ಅಯ್ಯೋ, ನಮ್ಗೇನು ತಪ್ಪು ತಿಳ್ಕೊಳ ಅಂತದೇನು? ಊರಾಗ ಒಂದು ಮದುವೆ ನಡೀತೈತೆ, ಅದು ಇದು ಅಂತಂದ್ರೆ ಕಣ್ಣು ದೃಷ್ಟಿಗಳು ಬಿದ್ದುಬಿಟ್ಟು ಹಿಂಗೆಲ್ಲ ಹಾಗೆ ಆಗ್ತೈತಲ್ವಾ? ನೋಡಿ, ನೀವು ಸರಿಯಾಗಿ ಹೇಳಿದ್ರಿ. ನನ್ನ ಮಗ ಇಷ್ಟೊತ್ತಿಗೆ ಬರಬೇಕಿತ್ತು. ನನ್ನ ಮಗಂಗೊಂದು ಫೋನ್ ಮಾಡಿದೆ, ಯಾಕೋ ಅವ್ನು ಫೋನು ರಿಸೀವೇ ಮಾಡ್ತಾಯಿಲ್ಲ, ರಿಂಗ್ ಆಗ್ತೈತೆ. ಅವನು ಸ್ವಲ್ಪ ಬೆಂಗಳೂರಲ್ಲಿ ಕೆಲಸದ ಮೇಲೆ ಹೋಗವನೆ. ನೀವು ಕೂತ್ಕೊಂಡಿರಿ. ಪಾಪ ಕಾಫಿ ಊಟ ಎಲ್ಲ ಆಯಿತು. ಇನ್ನೊಂದ್ಸಲ ನಿಮಗೆಲ್ಲ ಅಡುಗೆ ಎಲ್ಲ ಮಾಡಿಸ್ತೀನಿ. ನನ್ನ ಮಗ ಬರ್ತಾನೆ, ಅಷ್ಟಾಗೆಲ್ಲ ಊಟ ಮಾಡ್ಕೊಂಡೇ ಹೋಗಬೇಕು. ನೀವೆಲ್ಲ ಇಷ್ಟೊಂದೆಲ್ಲ ನಾನು ಹೇಳಿದ್ರು ನನ್ನ ಮಗನ ಮೇಲೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಲ್ಲ, ಅದೇ ನನಗೆ ಖುಷಿ. ನಾವು ಕಂಡ್ರೆ ಈ ಊರಾಗ ಯಾರಿಗೂ ಆಗಲ್ಲ, ಅದು ಇದು ಅಂತ ಹೇಳ್ಬಿಟ್ಟು ತಂದಿಕ್ಕೋರೇನೇ ಜಾಸ್ತಿ. ಅದಕ್ಕೆ ನಿಮ್ಗೆ ಹೇಳಿದ್ದು. ಬೇಕಾದ್ರೆ ನೀವು ಹೋಗಿ ಊರು ಪೊಲೀಸ್ ಸ್ಟೇಷನಾಗ ವಿಚಾರಿಸಿ ನಮ್ಮ ಬಗ್ಗೆ ಏನು ಅಂತ ಹೇಳ್ಬಿಟ್ಟು ಅವ್ರು ಸಹ ಹೇಳ್ತಾರೆ ಎಲ್ಲನೂ. ಅಯ್ಯೋ, ಪರವಾಗಿಲ್ಲ ಬಿಡಿ, ನಮ್ಗೆ ಯಾವ ಕಡೆಯಿಂದನೂ ಯಾವ ಬೇಜಾರು ಇಲ್ಲ. ಈ ಮದುವೆಗೆ ಸಂಪೂರ್ಣ ಒಪ್ಪಿಗೆ ಐತೆ. ಇನ್ನೊಂದು 15 ದಿನ ಟೈಮ್ ಕೊಡಿ. 15 ದಿನದೊಳಗಡೆ ನಿಮ್ಗೆ 50 ಲಕ್ಷ ರೂಪಾಯಿ ತಂದ್ಬಿಟ್ಟು ಕೊಡ್ತೀವಿ. ನಮ್ಮದು ಯಾವುದೋ ಒಂದು ಜಮೀನಿತ್ತು, ಮಾರ್ಬಿಟ್ಟು ತಂದು ಕೊಡ್ತೀವಿ. ಆಮೇಲೆ ಮದುವೆದೆಲ್ಲನೂ ಇನ್ನೇನು ಮದುವೆದೆಲ್ಲ ಒಪ್ಕೊಂಡಿದ್ದೀವಲ್ಲ, ನಾವೇ ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ನೀವೇ ಒಡವೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀರಾ. ನೀವು ಒಡವೆ ಕೊಡಿ, ನಾವು ಮದುವೆದೆಲ್ಲ ನೋಡ್ಕೊತೀವಿ. ಆಗ್ಬೋದು, ಅದ್ರಾಗೇನು ತೊಂದರೆ ಇಲ್ಲ.